ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ನಾಗೇಂದ್ರ ಬಾಬು. ನಾನು ಪ್ರಜ್ವಲ. ದಿನದ ಪ್ರಮುಖ ಸುದ್ದಿ ನೋಡೋಣ ಶರವೇಗದಲ್ಲಿ. ರಾಜ್ಯದಲ್ಲಿ ಭಾರೀ ಮಳೆಯಿಂದಾಗಿ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾಗಿದ್ದು, ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಸಂಬಂಧ ಇವತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಇವತ್ತು ಸಂಜೆ 4:30ಕ್ಕೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ನಡೆಯಲಿದ್ದು, ಉತ್ತರ ಕರ್ನಾಟಕದಲ್ಲಿ ಸಂಭವಿಸಿದ್ದ ನೆರೆ ಹಾನಿಗೆ ಪರಿಹಾರ ಬಿಡುಗಡೆ ಹಾಗೂ ಬೆಂಗಳೂರಿನಲ್ಲಿ ಮಳೆಯಿಂದ ಆಗಿರುವ ಹಾನಿಗೆ ಪರಿಹಾರ ಕೊಟ್ಟಿರೋ ಬಗ್ಗೆ ಕಡತ ಪರಿಶೀಲನೆ ನಡೆಸಲಿದ್ದಾರೆ. ಆರ್ಆರ್ ನಗರದಲ್ಲಿ ಮುನಿರತ್ನ ಸೆಟ್ ಬ್ಯಾಕ್ ವಿವಾದ ಬಗ್ಗೆ ಮೈಸೂರು ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ಸೋಮಶೇಖರ್, ಮುನಿರತ್ನ ಚುನಾವಣೆ ವೇಳೆ ಸೆಟ್ ಆಫ್ ಬಾಕ್ಸ್ ಹಂಚಿಲ್ಲ, ಚುನಾವಣೆಗೂ ಮೊದಲೇ 1.5 ಲಕ್ಷ ಬಾಕ್ಸ್ ಹಂಚಿದ್ರು. ಅದು 4 ವರ್ಷಗಳ ಹಿಂದೆ ಸರ್ಕಾರದ ಅನುಮತಿ ಪಡೆದೇ ಅವರು ಸೆಟ್ ಆಫ್ ಬಾಕ್ಸ್ ಅನ್ನು ಹಂಚಿದ್ರು. ಈ ವಿಚಾರದಲ್ಲಿ ತಪ್ಪಾಗಿದ್ರೆ ಚುನಾವಣಾ ಆಯೋಗ ಬ್ಯಾನ್ ಮಾಡುತ್ತೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಕೇಬಲ್ ಉದ್ಯಮದಲ್ಲೂ ಭಾಗಿಯಾಗಿರುವ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಚುನಾವಣೆಯ ವೇಳೆ ಸೆಟ್ ಆಫ್ ಬಾಕ್ಸ್ ಅನ್ನು ಹಂಚಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಟಿವಿ ಆನ್ಲೈನ್ ಮಾಡಿದ ತಕ್ಷಣ ಮುನಿರತ್ನ ಕಾಣಿಸಿಕೊಳ್ತಾರೆ. ಈ ಮೂಲಕ ಮತದಾರರನ್ನ ಸೆಳೆಯಬಹುದು ಅನ್ನುವ ಲೆಕ್ಕಾಚಾರದ ಮೇಲೆ ಮುನಿರತ್ನ ಸೆಟ್ ಆಫ್ ಬಾಕ್ಸ್ ಹಂಚಿದ್ದಾರೆ ಅಂತ ಆರೋಪಿಸಲಾಗಿದೆ. ಕೊರೋನಾ ನಡುವೆಯೂ ಸರಳವಾಗಿಯೂ ಯಾವುದೇ ವಿಘ್ನವಿಲ್ಲದೆ ದಸರಾ ನೆರವೇರಿದೆ. ಈ ಬಗ್ಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರತಿಕ್ರಿಯೆ ನೀಡಿದ್ದು ಎಲ್ಲರಿಗೂ ಧನ್ಯವಾದವನ್ನ ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಎಸ್.ಟಿ. ಸೋಮಶೇಖರ್, ಅಂತೂ ಇಂತೂ ದಸರಾ ಹಬ್ಬ ನಿರ್ವಿಘ್ನವಾಗಿ ಮುಗಿದಿದೆ. ಕೋವಿಡ್ ಭೀತಿಯಿಂದ ಮೈಸೂರಿನಲ್ಲಿ ಬಿಗಿ ಕ್ರಮ ಕೈಗೊಳ್ಳಬೇಕಾಯಿತು. ಸರ್ಕಾರದಿಂದ 10 ಕೋಟಿ, ಮೂಡಾದಿಂದ 5 ಕೋಟಿ ಬಜೆಟ್ ಅನ್ನು ದಸರಾಗೆ ನೀಡಲಾಗಿತ್ತು. ಸಿಎಂ ಅನುಮತಿ ಪಡೆದೇ ಲೈಟಿಂಗ್ಸ್ ಮಾಡಲಾಗಿದೆ. ಮುಖ್ಯವಾದ ಸ್ಥಳಗಳಲ್ಲಿ ಮಾತ್ರ ಲೈಟಿಂಗ್ಸ್ ಮಾಡಲಾಗಿದೆ. ಕನ್ನಡ ರಾಜ್ಯೋತ್ಸವದ ತನಕ ಕೆಲ ಸ್ಥಳಗಳಲ್ಲಿ ಲೈಟಿಂಗ್ ಮುಂದುವರಿಯುತ್ತೆ. ಉಳಿದ ಲೈಟಿಂಗ್ಸ್ ತೆರವಿಗೆ ಚೆಸ್ಕಾಂಗೆ ಸೂಚನೆಯನ್ನ ಕೊಡಲಾಗಿದೆ. ದಸರಾದ ಖರ್ಚು ವೆಚ್ಚಗಳ ಬಗ್ಗೆ ವರದಿ ನೀಡೋದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಲಾಗಿದೆ. ಖರ್ಚು ಉಳಿಕೆ ಹಣದ ಬಗ್ಗೆ ಸಿಎಂ ಬಿಎಸ್ವೈ ಗಮನಕ್ಕೆ ತಂದು ಮುಂದಿನ ನಿರ್ಧಾರ ಕೈಗೊಳ್ತೀವಿ. ಕನ್ನಡ ರಾಜ್ಯೋತ್ಸವಕ್ಕೆ ದಸರಾ ಲೆಕ್ಕಪತ್ರ ಮಂಡನೆ ಮಾಡ್ತೀವಿ ಅಂತ ಹೇಳಿದ್ರು. ಕೊರೋನಾ ಹಿನ್ನೆಲೆಯಲ್ಲಿ ನಿನ್ನೆ ಮೈಸೂರು ದಸರಾ ಸಿಂಪಲ್ ಆಗಿ ನಡೆದಿದೆ. ಯಶಸ್ವಿಯಾಗಿ ನಡೆದ ಈ ದಸರಾ ಆಚರಣೆಯಲ್ಲಿ ಯಾವುದೇ ವಿಘ್ನ ಬಾರದಂತೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಹರಕೆಯನ್ನು ಹೊತ್ತಿದ್ರಂತೆ. ದಸರಾ ಸಿದ್ಧತೆ ಸಂದರ್ಭದಲ್ಲಿಯೇ ಡಿಸಿಯಾಗಿ ಮೈಸೂರಿಗೆ ವರ್ಗಾವಣೆಗೊಂಡಿದ್ದ ರೋಹಿಣಿ ಸಿಂಧೂರಿ ಇವತ್ತು ತಮ್ಮ ಹರಕೆಯನ್ನ ತೀರಿಸಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಲ್ಲಿ ತಾಯಿ ಚಾಮುಂಡೇಶ್ವರಿಯ ಪಲ್ಲಕ್ಕಿಯನ್ನ ಎಳೆದು ಹರಕೆಯನ್ನ ತೀರಿಸಿದ್ದಾರೆ. ತಮ್ಮ ಕುಟುಂಬಸ್ಥರ ಜೊತೆಗೆ ಬೆಟ್ಟಕ್ಕೆ ತೆರಳಿ ಹರಕೆ ಸಲ್ಲಿಸಿದ ರೋಹಿಣಿ ಸಿಂಧೂರಿ ದಸರಾ ಯಶಸ್ವಿಯಾಗಿದ್ದಕ್ಕೆ ತಾಯಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಪಲ್ಲಕ್ಕಿಯನ್ನ ಎಳೆದು ಹರಕೆಯನ್ನ ಸಲ್ಲಿಸಿದ್ರು. ಅಂತೂ ಇಂತೂ ಕೊರೋನಾ ನಡುವೆ ನಾಡಹಬ್ಬ ದಸರಾ ಕಂಪ್ಲೀಟ್ ಆಗಿದೆ. ನಿನ್ನೆ ಮೈಸೂರಿನಲ್ಲಿ ಜಂಬೂ ಸವಾರಿ ಯಶಸ್ವಿಯಾಗಿ ನಡೆಯಿತು. ಈ ಹಿನ್ನೆಲೆಯಲ್ಲಿ ಮಾವುತರು ಮತ್ತು ಕಾವಾಡಿಗರಿಗೆ ಜಿಲ್ಲಾಡಳಿತ ಪ್ರೋತ್ಸಾಹ ಧನ ನೀಡಿದೆ. ದಸರಾ ಸಂಭ್ರಮದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದ ಗಜಪಡೆಗೆ ಪೂಜೆ ಸಲ್ಲಿಸಿ ಸಚಿವ ಎಸ್.ಟಿ. ಸೋಮಶೇಖರ್ ಧನ್ಯವಾದ ಹೇಳಿದ್ದಾರೆ. ಅರಮನೆಯ ಆನೆ ಕ್ಯಾಂಪ್ ಬಳಿ ಮೈಸೂರು ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಗಜಪಡೆಗೆ ಪೂಜೆಯನ್ನ ಸಲ್ಲಿಸಿದ್ರು. ಈ ವೇಳೆ ಶಾಸಕ ಎಸ್.ಎ. ರಾಮದಾಸ್, ಎಲ್. ನಾಗೇಂದ್ರ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎರಡು ದಿನಗಳ ಹಿಂದೆ ವಿಜಯಪುರದ ಕೊಲ್ಲಾರ ತಾಲೂಕಿನ ಕೊಡಗಿ ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕಂಪಿಸಿದ ಜಾಗಗಳಿಗೆ ಭೂ ವಿಜ್ಞಾನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಮನಗೊಳ್ಳಿ, ಮಸೂತಿ, ಮಲಘಾಣ, ಎನ್ಟಿಪಿಸಿಪಿ ಟೌನ್ಶಿಪ್ ಸ್ಥಳಗಳಲ್ಲಿ ಭಾರೀ ಪ್ರಮಾಣದ ಸ್ಫೋಟಕ ಶಬ್ದವೊಂದು ಕೇಳಿಬಂದಿದೆ ಅಂತ ಸ್ಥಳೀಯರು ಭಯ ವ್ಯಕ್ತಪಡಿಸಿದರು. ಅದೇ ರೀತಿ ಕೊಡಗಿಯಲ್ಲೂ ಕೂಡ ಆಗಿರಬಹುದು ಅಂತ ಕೊಡಗಿ ಗ್ರಾಮದಲ್ಲೂ ಕೂಡ ಭೂ ವಿಜ್ಞಾನಿ ತಂಡ ಭೇಟಿ ನೀಡಿತ್ತು. ಬೆಂಗಳೂರು ಮತ್ತು ಆಲಮಟ್ಟಿಯ ಪ್ರಕೃತಿ ವಿಕೋಪ ನಿರ್ವಹಣಾ ಕೇಂದ್ರಕ್ಕೆ ವರದಿಯನ್ನು ರವಾನೆ ಮಾಡಿದೆ. ಅಲ್ಲಿಂದ ವರದಿ ಬಂದ ನಂತರ ಭೂಮಿ ಕಂಪಿಸಿರುವ ಸತ್ಯಾಸತ್ಯತೆ ಬಗ್ಗೆ ಸ್ಪಷ್ಟತೆ ಸಿಗಲಿದೆ. ಕೊಪ್ಪಳ ಹಾಗೂ ಗಂಗಾವತಿ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಆರಂಭ ಆಗಿದೆ. ಗಂಗಾವತಿ ನಗರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷ ಆಯ್ಕೆಗೆ ದಿನಾಂಕ ನಿಗದಿ ಮಾಡಲಾಗಿದ್ದು ನವೆಂಬರ್ 2ಕ್ಕೆ ಡೇಟ್ ಫೈನಲ್ ಮಾಡಲಾಗಿದೆ. ದಿನಾಂಕ ನಿಗದಿ ಬೆನ್ನಲ್ಲೇ ಗಂಗಾವತಿ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕಾಗಿ ಮಾಜಿ ಶಾಸಕರ ಹೈಡ್ರಾಮಾ ಶುರುವಾಗಿದೆ. ಹಾಲಿ ಶಾಸಕ ಪರಣ್ಣ ಮುನವಳ್ಳಿ ಹಾಗೂ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ನಡುವೆ ಜಿದ್ದಾಜಿದ್ದಿ ನಡೀತಾ ಇದ್ದು, ಮೀಸಲಾತಿ ಬದಲಾವಣೆ ಹಿನ್ನೆಲೆ ಶಾಸಕ ಪರಣ್ಣ ಶತ ಪ್ರಯತ್ನ ಮಾಡುತ್ತಿದ್ದಾರೆ. 35 ಸದಸ್ಯರ ಬಲವುಳ್ಳ ಗಂಗಾವತಿ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕಾಗಿ ಭರ್ಜರಿ ಫೈಟ್ ನಡೀತಾ ಇದ್ದು, ಗಂಗಾವತಿ ನಗರಸಭೆ ಅಧ್ಯಕ್ಷ ಪಟ್ಟ ಯಾರಿಗೆ ಸಿಗುತ್ತೆ ಅನ್ನೋದು ನವೆಂಬರ್ 2ಕ್ಕೆ ಗೊತ್ತಾಗಲಿದೆ.
ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸದ್ಯ ರಾಜ್ಯ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್. ಹೇಗಾದ್ರೂ ಮಾಡಿ ಆರ್ ನಗರದಲ್ಲಿ ಮತ್ತೆ ನಾನೇ ಗೆಲ್ಲಬೇಕು ಅಂತ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಶಪಥಗೈದಿದ್ದಾರೆ. ಕಾಂಗ್ರೆಸ್ನಿಂದ ಬಿಜೆಪಿ ಬಂದರೂ ಆರ್ ನಗರದ ಮತದಾರರು ನನ್ನ ಕೈ ಬಿಡಲ್ಲ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಹುಮ್ಮಸ್ಸಿನಲ್ಲಿ ಮುನಿರತ್ನ ಪರ ಬಿಜೆಪಿ ನಾಯಕರು ಭರ್ಜರಿ ಮತ ಭೇಟಿಯಾಡ್ತಿದ್ದಾರೆ. ಆರ್ ನಗರದ ವ್ಯಾಪ್ತಿಯ ಲಗ್ಗೆರೆ ವಾರ್ಡ್ನಲ್ಲಿ ರೋಡ್ ಶೋ ಮೂಲಕ ಪ್ರಚಾರ ಕೈಗೊಂಡಿದ್ದಾರೆ. ಸಚಿವ ಆರ್ ಅಶೋಕ್, ಕೆ ಗೋಪಾಲಯ್ಯರಿಂದ ಡಾಕ್ಟರ್ ಕೆಸಿ ನಾರಾಯಣಗೌಡ ಕೂಡ ಸೇರಿದಂತೆ ಹಲವು ನಾಯಕರು ಮುನಿರತ್ನ ಪರ ಮತಯಾಚನೆ ಮಾಡಿದ್ದಾರೆ. ಆರ್ಆರ್ ನಗರದ ಬೈ ಎಲೆಕ್ಷನ್ ಪೈಪೋಟಿಯಲ್ಲಿ ಕಾಂಗ್ರೆಸ್ನಿಂದ ಕುಸುಮ ಕಣಕ್ಕಿಳಿದಿದ್ದಾರೆ. ಕಳೆದ 2-3 ವಾರಗಳಿಂದ ಕ್ಷೇತ್ರದ ಹಲವೆಡೆ ಕುಸುಮ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಜೆಪಿ ಪಾರ್ಕ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಮತ ಭೇಟಿಯಾಡ್ತಿದ್ದಾರೆ. ಈ ವೇಳೆ ಮಾತನಾಡಿದ ಕುಸುಮ, ಮೊದಲ ಬಾರಿಯ ಸ್ಪರ್ಧೆಯಲ್ಲೇ ನನಗೆ ಭಾರಿ ಜನ ಬೆಂಬಲ ದೊರೀತಾ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ನನ್ನ ಪರ ಚುನಾವಣಾ ಪ್ರಚಾರ ನಡೆಸುತ್ತಿದ್ದಾರೆ. ಎಲ್ಲೆಡೆ ಇದಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗ್ತಿದೆ. ತಮ್ಮ ಮನೆ ಮಗಳಂತೆ ಎಲ್ಲರೂ ಪ್ರೀತಿ ತೋರಿಸ್ತಾ ಇದ್ದಾರೆ. ನೊಂದ ಮಹಿಳೆಯರು, ನೊಂದಿರುವ ಕಾರ್ಯಕರ್ತರು ನನಗೆ ಬೆಂಬಲ ನೀಡುತ್ತಿದ್ದಾರೆ. ರಾಜ್ಯಕ್ಕೆ ಹಾಗೂ ಆರ್ಆರ್ ನಗರ ಕ್ಷೇತ್ರದ ಜನರಿಗೆ ಒಳ್ಳೆಯದಾಗ್ಲಿ ಅಂತ ನಿನ್ನೆ ವಿಜಯದಶಮಿ ದಿನ ಉರುಳು ಸೇವೆ ಮಾಡಿದ್ದೇನೆ. ಕಳೆದ 20 ದಿನಗಳಿಂದ ಪ್ರಚಾರ ಮಾಡ್ತಿದ್ದೇನೆ. ಎಲ್ಲೆಡೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಿದೆ. ಹೀಗಾಗಿ ಖಂಡಿತ ಈ ಬಾರಿ ಗೆಲುವು ನನ್ನದೇ ಅಂತ ಕುಸುಮ ವಿಶ್ವಾಸ ವ್ಯಕ್ತಪಡಿಸಿದ್ರು. ಶಿವಕುಮಾರ್ ಸರ್ ಇದ್ರು, ಸುರೇಶ್ ಅಣ್ಣ ಅವ್ರ ಜೊತೆ ಎಲ್ಲ ನಾವು ಪ್ರಚಾರ ಮಾಡಿದ್ವಿ. ಮತ್ತೆ ಎಲ್ಲ ನಮ್ಮ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ನಮ್ಮ ಇಡೀ ಕ್ಷೇತ್ರದ ಮತದಾರರು ಪಕ್ಷಾತೀತವಾಗಿ ಬಂದು ನಮಗೆ ಸಹಾಯ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಪ್ರತಿಕ್ರಿಯೆಗಳು ಸಿಗ್ತದೆ. ಮೇಡಮ್, ನಿಮ್ಮ ವಿರೋಧಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಅವರು ಕಾಂಗ್ರೆಸ್ ಅಲ್ಲಿ ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥ ಒಂದು ಕಲಹ ಸೃಷ್ಟಿಯಾಗಿದೆ. ಅದೇ ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಹಾಗೇನಿಲ್ಲ, ನೀವೆಲ್ಲರೂ ನೋಡ್ತಿದ್ದೀರಾ, ಕಾಂಗ್ರೆಸ್ ಪಕ್ಷ ಒಟ್ಟಿಗೆ ನಿಂತಿದೆ. ಎಲ್ಲರೂ ಒಟ್ಟಿಗೆ ಬಂದು ಈ ಚುನಾವಣೆ ನಿಲ್ಲಿಸ್ತಾರೆ. ಒಳ್ಳೆ ಸೇವೆ ಮಾಡಿದ್ರೆ, ಒಳ್ಳೆ ಸೇವೆ ರಾಜರಾಜೇಶ್ವರಿ ನಗರದ. ಒಂದ್ ಕಡೆ ಈರುಳ್ಳಿ ರೇಟ್ ಗಗನಕ್ಕೇರಿದೆ, ಮತ್ತೊಂದು ಕಡೆ ಮಳೆಗೆ ಬೆಳೆ ಹಾನಿ ಮಾಡಿಕೊಂಡು ರೈತ ಕಣ್ಣೀರಿಡ್ತಿದ್ದಾನೆ. ಹೀಗೆ ನಿರಂತರ ಸುರಿದ ಮಳೆಗೆ ಈರುಳ್ಳಿ ಬೆಳೆ ಹಾಳಾಗಿದ್ದಕ್ಕೆ ಮನನೊಂದ ರೈತ ತನ್ನ ಬೆಳೆಯನ್ನೇ ನಾಶ ಮಾಡಿದ್ದಾನೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ರೈತ ಅಶೋಕಪ್ಪ ತನ್ನ ಹೊಲದಲ್ಲಿ ಟ್ರ್ಯಾಕ್ಟರ್ನಿಂದ ರಂಟಿ ಹೊಡೆದಿದ್ದಾನೆ. ಸುಮಾರು 3 ಎಕರೆಯಲ್ಲಿ ಬೆಳೆದ ಈರುಳ್ಳಿ ಮಳೆಯಿಂದ ಹಾಳಾಗಿದೆ. ಮಾರ್ಕೆಟ್ನಲ್ಲಿ 1 ಕ್ವಿಂಟಾಲ್ ಈರುಳ್ಳಿಗೆ 6,000ದಿಂದ 7,000 ಇದೆ. ಆದರೆ ಮಳೆಯಿಂದ ಬೆಳೆ ಹಾನಿಯಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಿಲ್ಲ. ಹೀಗಾಗಿ ಮನನೊಂದ ರೈತ ಮುಂದಿನ ಬೆಳೆಗೆ ಬಿತ್ತನೆ ಮಾಡಬೇಕು ಅಂತ ಅಂದಾಜು 10 ಲಕ್ಷ ಮೌಲ್ಯದ ಹಾನಿಯಾಗಿದ್ದ ಈರುಳ್ಳಿ ಬೆಳೆಗೆ ರಂಟೆ ಹೊಡೆದಿದ್ದಾನೆ. ಈ ಬಾರಿ ಸುರಿದ ಉತ್ತಮ ಮಳೆಯಿಂದಾಗಿ ಹಾವೇರಿಯ ಹಿರೇಕೆರೂರಿನ ಐತಿಹಾಸಿಕ ದುರ್ಗಾದೇವಿ ಕೆರೆ ತುಂಬಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೃಷಿ ಸಚಿವರಾದ ಬಿಸಿ ಪಾಟೀಲ್ ದುರ್ಗಾದೇವಿ ಕೆರೆಗೆ ಬಾಗಿನ ಅರ್ಪಿಸಿದ್ರು. ಈ ವೇಳೆ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಯುಬಿ ಬಣಕಾರ್ ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ರು. ಈ ಬಗ್ಗೆ ಮಾತನಾಡಿದ ಬಿಸಿ ಪಾಟೀಲ್, ದುರ್ಗಾದೇವಿ ಕೆರೆ ತಾಲೂಕಿಗೆ ಕಲಶಪ್ರಾಯವಾಗಿದ್ದು ಈ ಬಾರಿ ಮಳೆಯಿಂದಾಗಿ ತುಂಬಿ ಹರಿತಾ ಇರುವುದು ಸಂತಸವನ್ನ ಮೂಡಿಸಿದೆ. ತಾಲೂಕಿನಲ್ಲಿ ಇದೇ ರೀತಿ ಜನತೆ ಸಂಪದ್ಭರಿತವಾಗಿ ಆರೋಗ್ಯದಿಂದ ಇರಲಿ, ಕೊರೋನಾ ಸಂಕಷ್ಟ ಆದಷ್ಟು ಬೇಗ ತೊಲಗಿ ಜನ ನೆಮ್ಮದಿಯಿಂದ ಬಾಳುವಂತಾಗಲಿ ಅಂತ ಪ್ರಾರ್ಥಿಸಿದ್ರು. ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ವಿರುದ್ಧ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂಥ ಅವರು, ಪ್ರಕಾಶ್ ಹುಕ್ಕೇರಿ ಒಬ್ಬ ಸೀರಿಯಸ್ ರಾಜಕಾರಣಿಯಲ್ಲ, ಅಧಿಕಾರದಿಂದ ವಂಚಿತರಾಗಿರುವ ಹಿನ್ನೆಲೆ ಹತಾಶರಾಗಿದ್ದು ಈ ರೀತಿ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಬಿಜೆಪಿಗೆ ಹೋಗಲು ಮುಕ್ತ ಅವಕಾಶವಿದೆ. ಪಕ್ಷ ಬದಲಾವಣೆಗೋಸ್ಕರ ಇನ್ನೊಬ್ಬರ ಮೇಲೆ ಆರೋಪ ಮಾಡುವ ಅವಶ್ಯಕತೆ ಇಲ್ಲ. ತಮ್ಮ ಸ್ವಂತ ನಿರ್ಧಾರವನ್ನ ತೆಗೆದುಕೊಂಡು ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂತ ತಿರುಗೇಟು ನೀಡಿದ್ದಾರೆ. ಅನುದಾನ ಬಂದಿಲ್ಲ ಅಂತ ಯಾರಾದರೂ ಪಕ್ಷ ಬಿಡ್ತಾರಾ? ಪ್ರಭಾವ ಬೆಳೆಸೋದ್ರಲ್ಲಿ ರಾಜ್ಯದಲ್ಲಿಯೇ ನಂಬರ್ 1 ಆಗಿರುವ ಪ್ರಕಾಶ್ ಹುಕ್ಕೇರಿ ಸುಮ್ಮನಾಗಿರೋದೇಕೆ ಅಂತ ಪ್ರಶ್ನೆ ಮಾಡಿದ್ದಾರೆ.
ಇನ್ನು ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಇತ್ತ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಕೂಡ ತಿರುಗೇಟು ನೀಡಿದ್ದಾರೆ. ನನ್ನ ಬಗ್ಗೆ ಹೇಳಿಕೆ ಕೊಡೋಕೆ ಅವನ್ಯಾರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅವನೇನು ರಾಹುಲ್ ಗಾಂಧಿನ, ಸೋನಿಯಾ ಗಾಂಧಿನ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಬಾರ್ದು ಅನ್ನೋದಕ್ಕೆ, ಬಿಜೆಪಿ ಜೆಡಿಎಸ್ ಪಕ್ಷದ ಟಿಕೆಟ್ ಕೊಡಬಾರ್ದು ಅನ್ನೋ ಹಕ್ಕು ಅವನಿಗಿಲ್ಲ ಅಂತ ಏಕವಚನದಲ್ಲಿನೇ ಸತೀಶ್ ಜಾರಕಿಹೊಳಿ ವಿರುದ್ಧ ಪ್ರಕಾಶ್ ಹುಕ್ಕೇರಿ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ 2015-19 2 ಬಾರಿ ನಾನು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಲೀಡ್ ನೀಡೋಕೆ ಸಾಧ್ಯ ಆಗ್ಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಏನ್ ಮಾಡಿದಾರೆ ಅವ್ರಿಗೆ ಗೊತ್ತು, ಮತ್ತೆ ಅವ್ರು ಏನ್ ಮಾಡಿದಾರೋ ಅದು ನಮ್ಗೆ. ಪಾಕಿಸ್ತಾನದ ಪೇಶಾವರದಲ್ಲಿ ಭೀಕರ ಬಾಂಬ್ ಸ್ಫೋಟವಾಗಿದೆ. ಬಾಂಬ್ ಸ್ಫೋಟದಲ್ಲಿ ಸುಮಾರು 7 ಮಂದಿ ದುರ್ಮರಣವನ್ನು ಹೊಂದಿದ್ದು 70ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಪೇಶಾವರದ ಮದ್ರಸಾದಲ್ಲಿ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಹಲವು ಮಕ್ಕಳಿಗೂ ಗಂಭೀರ ಗಾಯವಾಗಿದೆ. ಸದ್ಯ ಗಾಯಾಳುಗಳನ್ನು ಸ್ಥಳೀಯ LR ಆಸ್ಪತ್ರೆಗೆ ಸೇರಿಸಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಾಯಗೊಂಡ ಮಕ್ಕಳ ಆರೋಗ್ಯ ಸ್ಥಿತಿ ತೀವ್ರ ಗಂಭೀರವಾಗಿದೆ ಅಂತ LR ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ಬಾಂಬ್ ಸ್ಫೋಟದಲ್ಲಿ 5 kgಗೂ ಹೆಚ್ಚು LED ಸ್ಫೋಟಗಳನ್ನು ಬಳಸಲಾಗಿತ್ತು ಅಂತ ಮಾಹಿತಿ ಲಭ್ಯವಾಗಿದೆ. ಇತ್ತೀಚೆಗಷ್ಟೇ ಬಿಜೆಪಿಗೆ ಸೇರಿದ ಖ್ಯಾತ ನಟಿ ಖುಷ್ಬೂ ಸುಂದರ್ ಅವರನ್ನ ಬಂಧಿಸಲಾಗಿದೆ. ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಸಿಕೆ ನಾಯಕ ಥೋಲ್ ತಿರುಮಾವಲನ್ ವಿರುದ್ಧದ ಪ್ರತಿಭಟನೆ ಮಾಡೋಕೆ ಮುಂದಾದಾಗ ಪೊಲೀಸರು ಬಂಧಿಸಿದ್ದಾರೆ. ಬಿಜೆಪಿ ಆಯೋಜನೆ ಮಾಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋಕೆ ಚಿದಂಬರಂಗೆ ತೆರಳುವಾಗ ಚೆನ್ನೈ ಹೊರವಲಯದಲ್ಲಿರುವ ಮುತ್ತುಕಾಡು ಬಳಿ ಖುಷ್ಬೂ ಸುಂದರ್ ಅವರನ್ನ ಬಂಧಿಸಲಾಗಿದೆ. ಇನ್ನು ಪ್ರತಿಭಟನೆ ತಡೆಗಟ್ಟೋದಕ್ಕೆ ಖುಷ್ಬೂ ಸುಂದರ್ ಅವರನ್ನ ಬಂಧಿಸಲಾಗಿದೆ ಅಂತ ತಿಳಿದು ಬಂದಿದೆ. ಕೊರೋನಾ ನಿಯಂತ್ರಣಕ್ಕೆ ತರಲು ಮಾಸ್ಕ್ ಹಾಕೋದನ್ನ ಕಡ್ಡಾಯ ಮಾಡಲಾಗಿದೆ. ಹೀಗೆ ಮಾಸ್ಕ್ ಅನ್ನ ಧರಿಸದೆ ಸಾಮಾಜಿಕ ಅಂತರ ಪಾಲಿಸದಿದ್ರೆ ದಂಡ ಹಾಕೋದಕ್ಕಂತಲೇ ಬಿಬಿಎಂಪಿ ಮಾರ್ಷಲ್ಗಳನ್ನ ನೇಮಕ ಮಾಡಿದೆ. ಇದೀಗ ಮಾರ್ಷಲ್ಗಳಿಗೂ ದಿನನಿತ್ಯ ಇಂತಿಷ್ಟು ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ಬಿಬಿಎಂಪಿ ಸೂಚನೆ ಕೊಟ್ಟಿದೆ. ನಿತ್ಯ ಕನಿಷ್ಠ 20 ಪ್ರಕರಣಗಳನ್ನು ದಾಖಲಿಸಬೇಕು ಅಂತ ಆದೇಶ ನೀಡಿದೆ. ಒಂದು ವೇಳೆ ಮಾರ್ಷಲ್ಗಳು ನಿಗದಿಪಡಿಸಿರುವ ಟಾರ್ಗೆಟ್ ಸಾಧಿಸದೇ ಇದ್ರೆ ಅವರ ವಿರುದ್ಧ ವಿಕೋಪ ನಿರ್ವಹಣಾ ಕಾಯ್ದೆ 2005 ಅಡಿಯಲ್ಲಿ ಯಾವುದೇ ರೀತಿಯ ನೋಟಿಸ್ ನೀಡದೆ ಕ್ರಮ ಕೈಗೊಳ್ಳಬೇಕು ಅಂತ ದಕ್ಷಿಣ ವಲಯದ ಮಾರ್ಷಲ್ಸ್ ಮೇಲ್ವಿಚಾರಕ ಸೋಮಶೇಖರ್ ಪಾಟೀಲ್ಗೆ ಬಿಬಿಎಂಪಿ ಸೂಚನೆ ಕೊಟ್ಟಿದ್ದಾರೆ. ದಸರಾ ಬಗ್ಗೆ ಮಾತನಾಡಲು ಇವತ್ತು ಮೈಸೂರಿನಲ್ಲಿ ಸಚಿವ ST ಸೋಮಶೇಖರ್ ಸುದ್ದಿಗೋಷ್ಠಿ ಕರೆದಿದ್ರು. ಈ ವೇಳೆ ರಾಜಕೀಯ ವಿಚಾರಗಳ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ರು. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಹಾಕಿದ್ದ ಧಮ್ ಸವಾಲಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಅವರ ಧಮ್ಮನ್ನ 5 ವರ್ಷಗಳ ಕಾಲ ಜೊತೆಗಿದ್ದಾಗ ನಾನು ನೋಡಿದ್ದೀನಿ ಅಂತ ಲೇವಡಿ ಮಾಡಿದ್ರು. ಇನ್ನು ಸಿದ್ದರಾಮಯ್ಯಗೆ ತಿರುಗೇಟು ಕೊಡೋ ಭರದಲ್ಲಿ ಯಡಿಯೂರಪ್ಪರನ್ನ ವಿಲನ್ ಅಂತಲೂ ಕರೆದು ಎಡವಟ್ ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ವಿಲನ್ ಇಲ್ಲ, ಯಡಿಯೂರಪ್ಪನವರೇ ವಿಲನ್. ಅಲ್ಲಲ್ಲ, ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಲ್ಲ ಕೇಳಿ, ಈ ಕೋವಿಡ್-19ರಲ್ಲಿ ಎಲ್ಲರನ್ನ ಇಟ್ಕೊಂಡು ಇದರ ವಿಲನ್ ದುಶ್ಮನ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲರನ್ನ ವಿಶ್ವಾಸ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಸಿಗಂದೂರು ಚೌಡೇಶ್ವರಿ ದೇಗುಲದಲ್ಲಿ ಮತ್ತೆ ಹೊಸ ಭಿನ್ನಾಭಿಪ್ರಾಯ ಶುರುವಾಗಿದೆ. ವ್ಯವಸ್ಥಾಪನಾ ಹಾಗೂ ನಿರ್ವಹಣಾ ಸಮಿತಿಯಲ್ಲಿ ಇದೀಗ ಅಸಮಾಧಾನ ಭುಗಿಲೆದಿದೆ. ಧರ್ಮದರ್ಶಿ ರಾಮಪ್ಪ ಮನೆತನವೇ ಆಡಳಿತ ನಿರ್ವಹಿಸಬೇಕು, ವಿವಾದವನ್ನ ಶೇಷಗಿರಿ ಭಟ್ ರಾಮಪ್ಪ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಲಾಗಿತ್ತು. ಈಗ ಸರ್ಕಾರದ ನಿರ್ವಹಣಾ ಸಮಿತಿಗೆ ಈಡಿಗ ಸಮುದಾಯದಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಹಿಂದುಳಿದ ವರ್ಗದ ದೇಗುಲವನ್ನ ಕಸಿದುಕೊಳ್ಳುವ ಹುನ್ನಾರವಿದ್ದು ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ಸೇರಿಸುತ್ತಾರೆ ಅನ್ನುವ ಆತಂಕದಲ್ಲಿ ಇದೆ ಅನ್ನುವ ಈಡಿಗ ಸಮುದಾಯ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಮಂಗಳೂರು ಹೊರವಲಯದ ಪಿಲಿಕುಳ ಜೈವಿಕ ಉದ್ಯಾನವನದ ಜನರ ಆಕರ್ಷಣೆಯ ಕೇಂದ್ರವಾಗಿದ್ದ ಹುಲಿ ವಿಕ್ರಮ್ ಮೃತಪಟ್ಟಿದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಹುಲಿ ವಿಕ್ರಮ್ ಪಶು ವೈದ್ಯಾಧಿಕಾರಿಗಳ ಚಿಕಿತ್ಸೆಯಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ದೃಷ್ಟಿಹೀನತೆ, ಮೂತ್ರಪಿಂಡಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತು. ಆದರೆ ಕಳೆದ 1 ವಾರದಿಂದ ಆಹಾರ ಸೇವಿಸದೆ ವಿಕ್ರಮ್ ಮೃತಪಟ್ಟಿದೆ. 2003ರಲ್ಲಿ ಶಿವಮೊಗ್ಗದ ತಾವರೆಕೊಪ್ಪ ಸಫಾರಿಯಿಂದ 4 ವರ್ಷದ ಮರಿಯನ್ನ ಪಿಲಿಕುಳ ಜೈವಿಕ ಉದ್ಯಾನವನಕ್ಕೆ ತರಲಾಗಿತ್ತು. ಅಂದಿನಿಂದ ಈ ತನಕ ಪಿಲಿಕುಳಕ್ಕೆ ಬರ್ತಿದ್ದ ಸಂದರ್ಶಕರಿಗೆ ವಿಕ್ರಮ್ ಸುಲಭವಾಗಿ ವೀಕ್ಷಣೆಗೆ ಸಿಗ್ತಾ ಇತ್ತು. ಇತಿಹಾಸ ಪ್ರಸಿದ್ಧ ಚಿಕ್ಕಮಗಳೂರಿನ ಮೈಲಾರ ಕಾರ್ಣಿಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಕಡೂರು ತಾಲೂಕಿನ ಬೀರೂರಿನಲ್ಲಿ ಮೈಲಾರ ಲಿಂಗಸ್ವಾಮಿ ಇಟ್ಟ ರಾಮನ ಬಾಣಕ್ಕೆ ಹುಸಿಯಿಲ್ಲ, ಮನೆಯೇ ಮಂತ್ರಾಲಯವಾಯಿತು, ಜೀವನ ಮುಳ್ಳಿನ ಗುಲಾಬಿ ಆಯಿತು, ಗಡಿಯಲ್ಲಿ ಸರ್ಪ ಎಡೆ ಬಿಚ್ಚಿತು, ಹೀಗಂತ ಭವಿಷ್ಯವನ್ನ ನೀಡಿದ್ದಾನೆ. ಇನ್ನು ಕಳೆದ ವರ್ಷ ಭವಿಷ್ಯ ನುಡಿದಂಥ ಮೈಲಾರ ಲಿಂಗಸ್ವಾಮಿ ಸರ್ವರು ಎಚ್ಚರದಿಂದ ಇರಬೇಕು, ಕಟ್ಟಿದ ಕೋಟೆ ಪರರದಾಯಿತು, ಗಿಣಿಗಳು ಪಂಜರ ಬಿಟ್ಟು ಹಾರಿ ಹೋದಾವು, ಹಾಗೂ ಉತ್ತಮ ಬೆಳೆ ಸುರಿಯಲಿದೆ ಮೈಲಾರ ಲಿಂಗಸ್ವಾಮಿ ಎಂದಿದ್ರು.
ಸಾಲ ತೀರಿಸೋಕೆ ಅಂತ ಮೊಮ್ಮಗನಿಂದಲೇ ಅಜ್ಜಿಯ ಒಡವೆ ಕಳ್ಳತನ ಮಾಡಿಸಿದ ಘಟನೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದಲ್ಲಿ ನಡೆದಿದೆ. ಹೊರಗಡೆ ಸಾಲ ಮಾಡಿ ಕಂಗೆಟ್ಟಿದ್ದ ಮೊಮ್ಮಗ ಕಿರಣ್ ನಾಯಕ್ ತನ್ನ ಅಜ್ಜಿ ಯಶೋದಮ್ಮನನ್ನ ಶಿವಮೊಗ್ಗದ ಕೊನಗವಳ್ಳಿಯ ಮೊಮ್ಮಗಳ ಮನೆಗೆ ಕರೆದುಕೊಂಡು ಹೋಗಿದ್ದ. ಈ ವೇಳೆ ಶಿವಮೊಗ್ಗದಿಂದ ಸ್ವಗ್ರಾಮಕ್ಕೆ ಬರೋ ವೇಳೆ ಇಬ್ಬರಿಂದ ಚಾಕು ತೋರಿಸಿ ಚಿನ್ನದ ಸರ, ಬೆಂಡೋಲೆ ಸೇರಿ ಸುಮಾರು 3 ಲಕ್ಷ ಮೌಲ್ಯದ 6 ತೊಲೆ ಆಭರಣ ಕಳ್ಳತನ ಮಾಡಿಸಿದ್ದಾನೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿರಣ್ ನಾಯಕ್, ಆಕಾಶ್ ಎಂಬ ಇಬ್ಬರು ಯುವಕರು ಮತ್ತು ಇಬ್ಬರು ಬಾಲಾಪರಾಧಿಗಳನ್ನ ಬಂಧಿಸಲಾಗಿದ್ದು, ದೂರು ನೀಡಿದ 24 ಗಂಟೆಯಲ್ಲೇ ನ್ಯಾಮತಿ ಠಾಣೆ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದಾರೆ. ವಿಜಯಪುರದಲ್ಲಿ ಹುಚ್ಚುನಾಯಿ ಕಡಿತಕ್ಕೆ ಮಕ್ಕಳು ಸೇರಿ ಒಟ್ಟು 12 ಜನರು ಆಸ್ಪತ್ರೆ ಸೇರಿದ್ದಾರೆ. ಜಿಲ್ಲೆಯ ಅಲಮೇಲು ಪಟ್ಟಣದ ತಳಕೇರಿ ಓಣಿಯಲ್ಲಿ ಈ ಘಟನೆ ನಡೆದಿದ್ದು, ನಿನ್ನೆ ಹಬ್ಬದ ಸಂಭ್ರಮದಲ್ಲಿದ್ದ ಜನರಿಗೆ ಹುಚ್ಚುನಾಯಿ ಕಡಿತದಿಂದ ಎಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಕ್ಕಳಿಗೆ ಹುಚ್ಚುನಾಯಿ ಕಡಿತಿರುವಂತಹ ವೇಳೆ ಬಿಡಿಸಲು ಹೋದಂತಹ ಪಾಲಕರಿಗೂ ಕೂಡ ನಾಯಿ ಕಡಿದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹುಚ್ಚುನಾಯಿಯನ್ನ ಕೊಂದು ಹಾಕಿದ್ದಾರೆ. ನಕಲಿ ಅನುಭವ ಪ್ರಮಾಣ ಪತ್ರ ಬಳಸಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವ ಘಟನೆ ಬೆಳಗಾಂನಲ್ಲಿ ನಡೆದಿದೆ. ಡಾಕ್ಟರ್ ವಿನಯ್ ದಾಸ್ತಿಕೊಪ್ಪ ಪ್ರಾಧ್ಯಾಪಕರಾಗುವ ಅರ್ಹತೆ ಇಲ್ಲದೇ ಇದ್ರು ಬಿಮ್ಸ್ ಆಸ್ಪತ್ರೆಯ ನಿರ್ದೇಶಕನ ಸ್ಥಾನಕ್ಕೇರಿದ್ರು. ಪ್ರಾಧ್ಯಾಪಕರ ಹುದ್ದೆಗೆ ತಿರಸ್ಕೃತವಾಗಿದ್ದ ಡಾಕ್ಟರ್ ವಿನಯ್ ಅರ್ಜಿ ಕರೆಯದಿದ್ರು ನೇತ್ರಶಾಸ್ತ್ರ ವಿಭಾಗಕ್ಕೆ ತನ್ನ ಪ್ರಭಾವ ಬಳಸಿ ನಿರ್ದೇಶಕನಾಗಿ ನೇಮಕಗೊಂಡಿದ್ರು. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡಿ ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಟ್ಟಿತ್ತು. ನ್ಯೂಸ್ ಫಸ್ಟ್ ವರದಿಗೆ ಎಚ್ಚೆತ್ತ ಜಿಲ್ಲಾಡಳಿತ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ವಿನಯ್ ದಾಸ್ತಿಕೊಪ್ಪ ಹಾಗೂ ಸಹ ಪ್ರಾಧ್ಯಾಪಕ ಡಾಕ್ಟರ್ ಸತೀಶ್ ಪಾಟೀಲ್ ವಿರುದ್ಧ ತನಿಖೆಗೆ ಆದೇಶ ನೀಡಿದೆ. ನವೆಂಬರ್ 2ರ ಒಳಗೆ ವರದಿ ನೀಡುವುದಕ್ಕೆ ಸೂಚನೆಯನ್ನ ಬಿಮ್ಸ್ ಸಿಇಒ ದರ್ಶನ್ ಕೊಟ್ಟಿದ್ದಾರೆ. ನಿಷೇಧದ ಮಧ್ಯೆಯೂ ಬಳ್ಳಾರಿಯಲ್ಲಿ ಅದ್ದೂರಿಯಾಗಿ ಬಡಿಗೆ ಬಡಿದಾಟದ ಜಾತ್ರೆ ನಡೆದಿದೆ. ರಾತ್ರಿ 1 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ಬಡಿಗೆಯನ್ನು ಹಿಡಿದು ಭಕ್ತರು ಬಡಿದಾಡಿಕೊಂಡಿದ್ದಾರೆ. ಆಂಧ್ರದ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಅರಕೆರೆ, ನೇರಣಿಕೆ ಗ್ರಾಮಗಳು ಬರ್ತಾ ಇವೆ. ಇಲ್ಲಿನ ಮಾಳ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಈ ಸಲ ಜಾತ್ರೆಯನ್ನ ನಿಷೇಧ ಮಾಡಲಾಗಿತ್ತು. ಈ ಸೂಚನೆಯನ್ನ ಧಿಕ್ಕರಿಸಿ ನಿನ್ನೆ 2 ಗ್ರಾಮಸ್ಥರು ಬಡಿದಾಡಿಕೊಂಡಿದ್ದಾರೆ. ಜಾತ್ರೆಯಲ್ಲಿ 7,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ಈ ಜಾತ್ರೆಯಲ್ಲಿ ದೇವರ ಮೂರ್ತಿಯನ್ನ ತಮ್ಮೂರಿಗೆ ಒಯ್ಯಲು ಭಕ್ತರು ಬಡಿದಾಡಿಕೊಳ್ತಾರೆ. ದಸರಾ ಹಬ್ಬದ ದಿನ ಪೂಜೆ ಬಳಿಕ ರಾತ್ರಿ ಉತ್ಸವ ಮೂರ್ತಿಯನ್ನ ಹೊರಗೆ ತರಲಾಗುತ್ತದೆ. ಆಗ ಅರಕೆರೆ ಮತ್ತು ನೇರಣಿಕಿ ಗ್ರಾಮಸ್ಥರು ದೇವರ ಉತ್ಸವ ಮೂರ್ತಿಗಾಗಿ ಬಡಿದಾಡಿಕೊಳ್ತಾರೆ. ತಮ್ಮ ಊರಿಗೆ ತೆಗೆದುಕೊಂಡು ಹೋಗಲು ಬಡಿಗೆಯನ್ನ ಹಿಡಿದು ಬಡಿದಾಡಿಕೊಳ್ತಾರೆ. ರಾತ್ರಿ 1 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ಈ ಜಾತ್ರೆ ನಡೆಯುತ್ತದೆ. ಮೇಲಾಗಿ ಬಡಿದಾಟದಲ್ಲಿ ಹಲವರು ಗಾಯಗೊಳ್ತಾರೆ. ಈ ಸಲವೂ ಕೂಡ ನಡೆದ ಜಾತ್ರೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಭಾರತೀಯ ಸೇನೆಯ ಎಲ್ಲಾ ಕಮಾಂಡರ್ಗಳು ಕಾಲಾಳು ಪಡೆಗಳಿಗೆ ಗೌರವ ನಮನವನ್ನ ಸಲ್ಲಿಸಿದ್ದಾರೆ. ಕಾಲಾಳು ಪಡೆ ದಿನದಂದು ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ರಕ್ಷಣಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್, ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಾನೆ ಗೌರವವನ್ನ ಸಲ್ಲಿಸಿದ್ದಾರೆ. ದೆಹಲಿಯಲ್ಲಿ ಎಲ್ಲ ಆರ್ಮಿ ಕಮಾಂಡರ್ ಹಾಗೂ ಕರ್ನಲ್ ಆಫ್ ರೆಜಿಮೆಂಟ್ಗಳೆಲ್ಲ ಸೇರಿ ಕಾಲಾಳು ಪಡೆಗೆ ಗೌರವವನ್ನ ಸೂಚಿಸಿ ಮಾಲಾರ್ಪಣೆ ಮಾಡಿದ್ದಾರೆ. 1947ರ ಅಕ್ಟೋಬರ್ 27ರಂದು ಪಾಕಿಸ್ತಾನದ ಆಕ್ರಮಣಕಾರರಿಂದ ಜಮ್ಮು ಕಾಶ್ಮೀರವನ್ನು ರಕ್ಷಿಸುವುದಕ್ಕೆ ವೀರ ಯೋಧರ ಪಾತ್ರ ಬಹುಮುಖ್ಯವಾದದ್ದು. ಹೀಗಾಗಿ ಇವತ್ತು ಸೇನೆಯ ಕಾಲಾಳು ಪಡೆಗಳಿಗೆ ಸೇನೆಯ ಪ್ರಮುಖರು ಗೌರವ ನಮನ ಸಲ್ಲಿಸಿದ್ದಾರೆ. 2002ರ ಗುಜರಾತ್ ಗಲಭೆ ಎಸ್ಐಟಿ ಗಲಭೆ ಸಿಕ್ಕಾಪಟ್ಟೆ ಸೌಂಡು ಮಾಡಿತು. ಈ ಗಲಭೆ ಸಂಬಂಧ ಅಂದಿನ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಸುಮಾರು 9 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ರು. ಈ ವೇಳೆ ತನಿಖಾಧಿಕಾರಿಗಳು ಕೇಳಿದ 100 ಪ್ರಶ್ನೆಗಳಿಗೆ ಪ್ರಧಾನಿ ಮೋದಿ ಒಂದು ಉತ್ತರವೂ ಕೂಡ ಕೊಟ್ಟಿಲ್ಲ ಅಂತ ಮಾಜಿ ಸಿಬಿ ಅಧ್ಯಕ್ಷ ರಾಘವನ್ ತಮ್ಮ ರೋಡ್ವೆಲ್ ಟ್ರಾವೆಲ್ಡ್ ಬುಕ್ನಲ್ಲಿ ಬರೆದಿದ್ದಾರೆ. ಈ ವೇಳೆ ಉತ್ತರ ಕೊಡದೆ ತಣ್ಣಗಾಗಿ ಕಂಗಾಲಾಗಿದ್ದ ನರೇಂದ್ರ ಮೋದಿ 1 ಕಪ್ ಚಹಾ ಕೂಡ ಕುಡಿದಿರಲಿಲ್ಲ ಅಂತ ರಾಘವನ್ ಬುಕ್ನಲ್ಲಿ ಬರೆದಿದ್ದಾರೆ.